ಆತ್ಮೀಯ ಬಂಧುಗಳೇ, ಮಹಾದಾನಿ ಪ್ರೇರಣೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ದೀರ್ಘ ಬೋಧನೆಯಲ್ಲಿ ನಾವು ಕೇಳಲಿರುವುದು ಮಾತುಗಳ ಬಗ್ಗೆ ಅಲ್ಲ. ಇವತ್ತು ನಾವು ತಿಳಿಯಲಿರುವುದು ಮೌನ ಎಂಬ ಅದ್ಭುತ ಶಕ್ತಿಯ ಬಗ್ಗೆ. ಈ ಪ್ರಪಂಚದಲ್ಲೆಲ್ಲ ಗೋಷ್ಠಿಗಳು, ಮಾತುಗಳು, ಕೂಗುಗಳು ತುಂಬಿರುವ ಕಾಲಘಟ್ಟದಲ್ಲಿ ಮೌನವೇ ನಿಜವಾದ ಶಕ್ತಿ ಎಂಬುದನ್ನು ಮರೆಯುತ್ತಿರುವೆವು. ಆದರೆ ಹಿರಿಯರು ಹೇಳಿದಂತೆ ಮಾತು ಮಲಗಿದಾಗ ಮೌನ ಮಾತನಾಡುತ್ತದೆ. ಮೌನವು ಎಂದೆಂದಿಗೂ ಒಂದು ಶಕ್ತಿಯ ರೂಪ. ಮೌನವೇ ನಮ್ಮ ಶ್ರೇಷ್ಠ ಶಿಕ್ಷಕ. ಮೌನವೇ ನಮ್ಮ ನಿಜವಾದ ಗುರು. ಮೌನ ಅಂದರೆ ಏನು? ಮೌನ ಎಂದರೆ ಕೇವಲ ಬಾಯಿ ಮುಚ್ಚುವುದು ಅಲ್ಲ. ಮೌನ ಎಂದರೆ ಮನಸ್ಸಿನ ಆಳದಲ್ಲಿ ಶಾಂತವಾಗಿರುವ ಸ್ಥಿತಿ. ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಹೆಚ್ಚು ಮಾತನಾಡಬಹುದು, ಆದರೆ ಅವರ ಹೃದಯ ಮೌನವಾಗಿರಬಹುದು. ಮತ್ತೊಬ್ಬರು ತೋರಿಸಿಕೊಳ್ಳದಿದ್ದರೂ ಅವರೊಳಗೆ ಮಾತುಗಳಿಲ್ಲದ ನಿಶ್ಶಬ್ದ ಭರವಸೆ ಇದ್ದರೆ ಅಷ್ಟೇ ಸಾಕು. ಅವರು ಧೀರರು. ಮೌನವನ್ನು ಒಮ್ಮೆ ಕಣ್ಣು ಮುಚ್ಚಿಕೊಂಡು ಆಳವಾಗಿ ಅನುಭವಿಸಿ ನೋಡಿ. ಸುತ್ತಲಿರುವ ಜಗತ್ತಿನ ಶಬ್ದಗಳು ದೂರ ಹೋಗುತ್ತವೆ. ಒಳಗಿನ ಧ್ವನಿ ಮೂಡುತ್ತದೆ. ಮನುಷ್ಯನೊಳಗೆ ಅನೇಕ ಸಮಸ್ಯೆಗಳ ಮೂಲ ಮಾತುಗಳಲ್ಲ. ಆಲೋಚನೆ ಮಾತನಾಡುವುದು, ಭಯ ಮಾತನಾಡುವುದು, ಕೋಪ ಮಾತನಾಡುವುದು. ಆದರೆ ಮೌನ ಅವುಗಳ ಪಾರದರ್ಶಕ ಔಷಧ. ಮೌನದಿಂದ ಆತ್ಮ ಪರಿಶುದ್ಧವಾಗುತ್ತದೆ. ಬದುಕಿನಲ್ಲಿ ಯಾರೋ ಹುರಿದುಕೊಳ್ಳುವುದಕ್ಕೆ ಸಮಾಧಾನ ಬೇಕಾದರೆ ಮೌನ ಇಡಿ. ಯಾರಿಗಾದರೂ ಉತ್ತರ ಕೊಡುವ ಬದಲು ಮೌನವಾಗಿರಿ. ಯಾರಾದರೂ ನಿಂದಿಸಿದರೆ ಮೌನ ಇರಿ. ಯಾಕೆಂದರೆ ಮೌನ ಒಂದೇ ಬುದ್ಧಿವಂತರ ಶಸ್ತ್ರವಾಗಿದ್ದು ದಿವ್ಯ ಜ್ಞಾನದ ಸಾಧನೆಯ ಹಾದಿಯಾಗಿದೆ. ಹೆಚ್ಚು ಪಂಡಿತರು ಮಾತುಗಳಿಂದ ಪಾಠ ಮಾಡುತ್ತಾರೆ, ಆದರೆ ಧ್ಯಾನಿಗಳು ಮೌನದಿಂದ ಪಾಠ ಮಾಡುತ್ತಾರೆ. ಮೌನವೇ ಧ್ಯಾನದ ದ್ವಾರ. ಧ್ಯಾನವಿಲ್ಲದ ಆತ್ಮ ಸಾಧನೆ ಅಸಾಧ್ಯ. ಧ್ಯಾನವು ಮೌನದ ನಡುವೆ ಮೂಡುತ್ತದೆ. ಹೆಚ್ಚು ಪವಾಡಗೈದ ಸಾಧಕರ ಶಕ್ತಿಯ ಮೂಲ ಮೌನ. ಅವರು ಏಕೆ ಮೌನವಿದ್ದರು ಗೊತ್ತಾ? ಅವರು ಮಾತುಗಳಿಂದ ಆಯಾಸಗೊಂಡಿದ್ದರು ಅಂತ ಅಲ್ಲ. ಅವರು ಮೌನದೊಳಗೆ ದೇವರನ್ನು ಕಂಡಿದ್ದರು. ಮೌನದಲ್ಲಿ ದೇವರ ದರ್ಶನ ಸಾಧ್ಯ. ಈಗ ಮೌನದಿಂದ ಆಗುವ ಪ್ರಯೋಜನಗಳೇನು? ಮನಸ್ಸಿಗೆ ಶಾಂತಿ, ಅಂತರಾತ್ಮದ ಸ್ಪಷ್ಟತೆ, ಆತ್ಮ ನಿರೀಕ್ಷಣೆ ಮಾಡುವ ಶಕ್ತಿ, ಹೆಚ್ಚಿನ ಆತ್ಮವಿಶ್ವಾಸ, ಬೇರೆಯವರ ನೋವನ್ನು ಕೇಳುವ ಸಾಮರ್ಥ್ಯ. ನಾವು ಮೌನವಾಗಿದ್ದಾಗ ನಮಗೆ ಇತರರ ಮಾತುಗಳು ಸ್ಪಷ್ಟವಾಗುತ್ತವೆ. ನಾವು ಜಗತ್ತನ್ನು ಆಳವಾಗಿ ನೋಡುವ ಶಕ್ತಿ ಪಡೆಯುತ್ತೇವೆ. ಅದನ್ನು ಕೇಳಲು ಬೇಕಾದ ಧೈರ್ಯ ಮೌನದಲ್ಲಿ ಸಿಗುತ್ತದೆ. ಇನ್ನು ಕೌಟುಂಬಿಕ ಜೀವನದಲ್ಲಿ ಮೌನದ ಪಾತ್ರ ಏನು? ಒಂದು ಕುಟುಂಬದಲ್ಲಿ ಎಲ್ಲರಿಗೂ ಮಾತು ಹಚ್ಚಿದರೆ ಕಲಹವಾಗಬಹುದು. ಆದರೆ ಒಬ್ಬರು ಮೌನವಾಗಿದ್ದರೆ ಬಿಕ್ಕಟ್ಟು ತಪ್ಪಬಹುದು. ಅಕ್ಕನೊಂದಿಗೆ ಜಗಳ, ತಂದೆಯೊಂದಿಗೆ ಬೇಸರ, ಪತ್ನಿಯೊಂದಿಗೆ ಸಿಟ್ಟು, ಇವು ಸರ್ವೇ ಸಾಮಾನ್ಯ. ಆದರೆ ಪ್ರತಿಯೊಂದು ಸಂಬಂಧವನ್ನು ಉಳಿಸುವುದು ಮೌನದಿಂದ ಸಾಧ್ಯ. ಒಬ್ಬರು ಮೌನವಾಗಿದ್ದರೆ ಎರಡನೆಯ ವ್ಯಕ್ತಿಯ ಉರಿಗೂ ಸಡಿಲವಾಗುತ್ತದೆ. ಮೌನ ಎಲ್ಲಿ ಮೊಳಗುತ್ತದೋ ಅಲ್ಲಿ ಭೇದಾಭಿಪ್ರಾಯ ಶಮಿಸುತ್ತದೆ. ಮೌನಕ್ಕಿರುವಂತಹ ಅರ್ಥ ವ್ಯರ್ಥವಲ್ಲ. ಇದು ತಪ್ಪು ಕಲ್ಪನೆ. ಮೌನ ಇರುವವರು ಮೂಕನಲ್ಲ. ಅವರು ತಾಳ್ಮೆಯ ತಪಸ್ಸು ಮಾಡುತ್ತಿರುವ ಮಹಾತ್ಮರು.
ಮೌನವು ನೋವನ್ನು ಕೂರಿಸುತ್ತದೆ. ಮೌನವು ಪ್ರೇಮವನ್ನು ಶುದ್ಧಗೊಳಿಸುತ್ತದೆ. ಮೌನವು ಆತ್ಮದ ದಾರಿಯನ್ನು ತಿಳಿಸುತ್ತದೆ. ಇವತ್ತು ಜನ ಹೆಚ್ಚು ಮಾತನಾಡುತ್ತಾರೆ. ಮಾತುಗಳಿಂದ ತೊಂದರೆ, ಮನಸ್ಸಿನ ಗಾಯಗಳು, ಕಲಹಗಳು ಎಲ್ಲವೂ ಮೂಡುತ್ತಿವೆ. ಒಂದು ಕ್ಷಣದ ಕೋಪದ ಮಾತು ಇಡೀ ಜೀವನವನ್ನು ನಾಶ ಮಾಡಬಲ್ಲದು. ಆದರೆ ಒಂದು ಕ್ಷಣದ ಮೌನ ಇಡೀ ಕುಟುಂಬವನ್ನು ಉಳಿಸಬಲ್ಲದು. ಹೀಗಾಗಿ ನಾನೊಬ್ಬ ಪ್ರಬುದ್ಧನು ಎಂದು ತೋರಿಸಿಕೊಳ್ಳುವುದು ಮಾತುಗಳಿಂದ ಅಲ್ಲ, ಅದು ಮೌನದಿಂದ ಸಾಧ್ಯ. ಮೌನವನ್ನು ಅಭ್ಯಾಸ ಮಾಡುವ ವಿಧಾನ: ಪ್ರತಿದಿನ 15 ನಿಮಿಷಗಳು ಮೌನವಾಗಿರಿ. ಅಥವಾ ಇಡೀ ದಿನ ಮೌನವಿರಲು ಸಾಧ್ಯವಿದೆ ಎಂದರೆ ಒಳ್ಳೆಯದು. ವಾರದಲ್ಲಿ ಒಮ್ಮೆ ಯಾವುದೇ ಉದ್ದೇಶವಿಲ್ಲದೆ ಕಣ್ಣು ಮುಚ್ಚಿಕೊಂಡು ಯಾರು ಏನು ಮಾತನಾಡಿದರು ಎಂಬುದನ್ನು ಗಮನಿಸದೇ ಇರಿ. ಆ ಮೌನದಲ್ಲಿ ನಿಮ್ಮ ಮನಸ್ಸು ಹೇಗೆ ನಡೆದುಕೊಳ್ಳುತ್ತದೆ ಎಂದು ನೋಡಿ. ಒಂದು ವಾರದಲ್ಲೇ ನೀವು ಬದಲಾಗುತ್ತೀರಿ. ಒಮ್ಮೆ ಒಬ್ಬ ಶಿಷ್ಯನು ಗುರುವಿನ ಜೊತೆಗೆ ಹಿಮಾಲಯಕ್ಕೆ ಹೋದ. ಶಿಷ್ಯ ಬಹಳ ಮಾತು ಆಡುವಂಥವರಾಗಿದ್ದರು. ಆದರೆ ಗುರು ಮೌನವಾಗಿದ್ದರು. ತಿಂಗಳುಗಳ ಕಾಲ ಒಂದು ಪದನೂ ಮಾತನಾಡಲಿಲ್ಲ. ಶಿಷ್ಯನಿಗೆ ಕೋಪ ಬಂತು, ಗುರು ಏಕೆ ಮಾತನಾಡಲ್ಲ ಎಂದು. ಅವನ ಒಳಗೆ ನೂರಾರು ಪ್ರಶ್ನೆಗಳಿದ್ದವು. ಆದರೆ ಉತ್ತರ ಯಾವುದು? ಅವನಿಗೆ ಉತ್ತರ ಸಿಕ್ಕಿದ್ದು ಮೌನದಿಂದಲೇ. ಒಂದು ದಿನ ಅವನು ಗುರುಗಳ ಮೌನವನ್ನು ನೋಡುವುದರ ಮೂಲಕ ತನ್ನ ಆಂತರಿಕ ಶಬ್ದಗಳನ್ನು ನೋಡಿದರು. ಅನಂತರ ಮೌನವನ್ನೇ ಗೌರವಿಸತೊಡಗಿದರು. ಮೌನವೆಂದರೆ ದೇವರ ದಾರಿ. ಮಾತುಗಳು ಜಗತ್ತನ್ನು ಕಲಿಯುವ ಸಾಧನ, ಆದರೆ ಮೌನ ಆತ್ಮವನ್ನು ಅರಿಯುವ ಸಾಧನ. ಮೌನದಲ್ಲಿಯೇ ನಾವು ನಿಜವಾದ ನಾವಾಗುತ್ತೇವೆ. ಮೌನದಲ್ಲಿಯೇ ನಾವು ದೇವರ ನಿಶ್ಶಬ್ದ ಪದಗಳನ್ನು ಕೇಳುತ್ತೇವೆ. ಮೌನದಲ್ಲಿಯೇ ಪ್ರೀತಿಯ ಶ್ರೇಷ್ಠ ಭಾಷೆ ಮನುಷ್ಯನಿಗೆ ಅರ್ಥವಾಗುತ್ತದೆ. ಸ್ನೇಹಿತರೆ, ಈ ರೀತಿಯ ಪ್ರೇರಣಾತ್ಮಕ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಿದೆ ಎಂದರೆ ದಯವಿಟ್ಟು ಮಹಾದಾನಿ ಪ್ರೇರಣೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಶ್ರದ್ಧಾಭರಿತ ಪ್ರಯತ್ನಗಳಿಗೆ ಬೆಂಬಲ ನೀಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿ. ಯಾಕೆಂದರೆ ನಿಮ್ಮ ಒಂದು ಹಂಚಿಕೆಯೇ ಯಾರೋ ಒಬ್ಬರ ಜೀವನದಲ್ಲಿ ಶಾಂತಿಯನ್ನು ಮೂಡಿಸಬಹುದು. ಹೆಚ್ಚು ಮಾತು ಬೇಡ. ಇಂದಿನಿಂದ ಮೌನವನ್ನು ಪ್ರೀತಿಸಿ, ಮೌನವನ್ನು ಅಭ್ಯಾಸ ಮಾಡಿ. ಮೌನವೇ ಮುಕ್ತಿ. ಧನ್ಯವಾದಗಳು.